ಆಯ್ತು, ಹೇಗಿದ್ದೀರಿ ಎಲ್ಲರೂ ಕೂಡ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಾರಕ್ಕೆ ಒಂದೆರಡು ವೀಡಿಯೋ ಹಾಕ್ತೀನಿ ಅಂತ ಹೇಳಿ ಕೂಡ ನನಗೆ ವೀಡಿಯೋ ಹಾಕೋಕ್ಕಾಗ್ತಾ ಇರಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ತುಂಬಾ ಬ್ಯುಸಿಯಾಗಿದೆ. ಫೈನಲಿ ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ನಾನು. ಇವತ್ತು ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ, ನಾನು ಊರಲ್ಲಿದ್ದೀನಿ, ಅಂದರೆ ಉಡುಪಿಲಿದ್ದೀನಿ. ನಾನು ಊರಿಗೆ ಬಂದಿದ್ದೀನಿ. ಉಡುಪಿಡುಲ್ಲ ನಾನು ಊರಿಗೆ ಬೈದೆ. ಸೊ ಇನ್ನು ಊರುಡು ವೀಡಿಯೋ ಮಲ್ತೊಂದಿಲ್ಲ ನಿಖಲ್ನೊಟ್ಟಿಗೂ ಸುಮಾರು ದಿನ ಆದಿತ್ತು. ಒಂಚರ ತಿಂಗಳು ಆಂಡಿ ಅನ್ನು ವೀಡಿಯೋ ಪಾಡಂದೆ ದಾಲ ಮಲ್ಪರ ಪೂಜಿ ಇತ್ತ ಇಪ್ಪಡ ಮಸ್ತ್ ಬಿಸಿ ಇತ್ತೆ ಅನು. ಸೊ ಅಂಚದ ಇಂಕ ವೀಡಿಯೋ ಮಲ್ಪರ ಒಂದಿತ್ತು. ಫೈನಲಿ ಇನಿ ನಿಖಲ್ನೊಟ್ಟು ನಾನು ವೀಡಿಯೋ ಶೇರ್ ಮಾಡ್ತೊಂದಿಲ್ಲ. ಇನಿ ಎಂಕಲ್ನ ದೈವದೇವರನ್ನ ಇಲ್ಲಡೆ ಯಾನ್ ಪೋಂದಿಲ್ಲ. ಇನಿ ಅವರು ತಂಬಿಲ ಉಂಡು. ಸೊ ಇನಿ ನಿಖಲ್ನೊಟ್ಟಿಗೂ ಇನಿತ ದಿನ ಎಂಚಿಪ್ಪುಂಡು ಪಂದು ಯಾನ್ ನಿಖಲ್ನೊಟ್ಟು ಶೇರ್ ಮಾಡ್ತೊಂದಿಲ್ಲ. ನಮ್ಮನ್ನ ಇನಿ ಇತ್ತ ವೀಡಿಯೋದ ಸ್ಪೆಷಲ್ ಏನ ಪಂಡ ನಮ್ಮ ತಂಬಿಲ್ಲದ ಗಮ್ಮತ್ತು ಇನಿ. ಸೊ ಮಾತಿರ್ಲ ಫ್ಯಾಮಿಲಿ ಒಟ್ಟ ಆವೊಂದಿಲ್ಲ, ಮಾತು ಕುಟುಂಬದ ಕುಲ್ಲ ಒಟ್ಟ ಆವೊಂದಿಲ್ಲ. ಸೊ ಎಂಕಲ್ಲ ದೇವದೇವರು ಪುರ ಓರುಲ್ಲೇರು ಎಂಚಿನ ಏನ ಪೂರ ಪಂದು ಇನಿ ನಿಖಲ ಈ ವಿಡಿಯೋಡ್ ಗೊತ್ತಾಪುಂಡು. ಸೊ ಇತ್ತೆ 7 ಸೊ 2 ಗಂಟೆಗೆ ಭಟ್ರು ಬರೋದಿಲ್ಲ. ಸೊ ನಾಗದೇವರು ಫಸ್ಟ್ ನಾಗದೇವರನ್ನ ಕೆಲಸ ಉಂಡು. ನಾಗದೇವರನ್ನ ಕೆಲಸ ಆಯ್ಬೇಕು ದೈವದೇವರನ್ನ ಬೇಲೆ ಆಪ್ನಂಚು ನಾವು. ಸೊ ಇದೊಂದು ಅರ್ಧ ಗಂಟೆ ಟೆಂಕುಲು ಮುಲ್ತಿರ್ದು ಪಿದಾಡುವ ನೆಕ್ಸ್ಟ್ ಯಾನ್ ವೀಡಿಯೋ ನಾವು ಕಂಟಿನ್ಯೂ ಮಲ್ಪೆ ಬಲೆ ಹೋಯ್. ಇವಾಗ ನಾವು ಜಸ್ಟ್ ನಮ್ಮ ದೈವದೇವರ ಮನೆಗೆ ರೀಚ್ ಆಗಿದ್ದೀವಿ ಅಷ್ಟೇ. ನಾವು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ನಾನು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಯಾಕಂತ ಹೇಳಿದ್ರೆ ತುಳುನಾಡಿನವರಿಗೆ ಪ್ರತಿಯೊಬ್ಬರಿಗೆ ಗೊತ್ತಿರ್ತದೆ. ಸೊ ಕನ್ನಡ ವ್ಯೂವರ್ಸ್ಗೆ ಗೊತ್ತಿರಲ್ಲ. ಸೊ ನಾನು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ದೈವದೇವರ ಮನೆಗೆ ಬಂದು ನಮ್ಮ ಅಲ್ಲಿ ಜಾಗದ ನಾಗದೇವರಿಗೆ ನಾವು ಹಾಲನ್ನು ಹಾಕ್ಲಿಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ದೈವದೇವರ ಕೆಲಸ ಆಗೋದಕ್ಕಿಂತ ಮುಂಚೆ ನಾವು ಮೊದಲನೇದಾಗಿ ನಾಗದೇವರಿಗೆ ಪೂಜೆಯನ್ನು ಮಾಡುವಂಥದ್ದು. ಎಷ್ಟೊಂದು ಬ್ಯೂಟಿಫುಲ್ ಆದ ಸೀನರಿ ಅಲ್ವಾ, ತುಂಬ ಗ್ರೀನಾಗಿ. ನನಗಂತೂ ತುಂಬಾ ಇಷ್ಟ. ನಮ್ಮ ಊರಲ್ಲಿ ಇಲ್ಲಿನ ವೆದರ್ ಎಲ್ಲ ನನಗಂತೂ ತುಂಬಾ ಇಷ್ಟ. ಮಳೆ ಬರೋ ಹಾಗೆ ಇತ್ತು, ಆದರೂ ಮಳೆ ಬರಲಿಲ್ಲ. ಇಂಥ ವಾತಾವರಣ ಅಂದರೆ ನನಗೆ ತುಂಬಾ ಇಷ್ಟ. ತುಂಬಾ ಕೂಲಾಗಿತ್ತು ವೆದರ್. ನಮಗೆ ಸ್ವಲ್ಪ ಹತ್ತಿರ ಆಗಿರೋದ್ರಿಂದ ನಾವು ಬೇಗ ಬಂದ್ವಿ. ತುಂಬ ದೂರದವರು ಬರಲಿಕ್ಕಾಗಿರಲಿಲ್ಲ, ತುಂಬ ಜನ ಬಂದಿರಲಿಲ್ಲ. ನಾಗದೇವರ ಕಲ್ಲಿನ ಪಕ್ಕದಲ್ಲೇ ಇದೆ ನಮ್ಮ ರಕ್ತೇಶ್ವರಿ ಅಮ್ಮನ ಕಲ್ಲು ಕೂಡ ಇದೆ. ನೀವೀಗ ನೋಡ್ತಿರುವಂಥದ್ದು ರಕ್ತೇಶ್ವರಿ ದೈವದ ಕಲ್ಲು ಇದು. ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಒಂದು ಸೈಡ್ ನಾಗದೇವರಿನ ಕಲ್ಲಾದರೆ ಇನ್ನೊಂದು ಸೈಡ್ ರಕ್ತೇಶ್ವರಿ ದೈವದ ಕಲ್ಲು ಕೂಡ ಇದೆ ಇಲ್ಲಿ. ನಾಗದೇವರ ಕೆಲಸ ಆದ ನಂತರ ಮನೆಯಲ್ಲಿ ಗಣಹೋಮ ಇಟ್ಕೋತಾರೆ. ಪ್ರತಿ ವರ್ಷ ಕೂಡ ಮನೆ ಶುದ್ಧಿ ಆದ ನಂತರ ನಾವು ದೈವದೇವರ ಕೆಲಸವನ್ನು ಸ್ಟಾರ್ಟ್ ಮಾಡುವಂಥದ್ದು. ಅದಕ್ಕಾಗಿ ಇಲ್ಲಿ ಗಣಹೋಮ ಮಾಡ್ತಾ ಇದ್ದಾರೆ. ಗಣಹೋಮ ಆದ ನಂತರ ದೈವದೇವರ ಕೆಲಸವನ್ನು ನಾವು ಪ್ರಾರಂಭ ಮಾಡುವಂಥದ್ದು. ಓಂ ಗಂ ಗಣಪತಯೇ ನಮಃ. 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 ಓಂ ಗಂ ಗಣಪತಯೇ ಗಣಹೋಮ ಆದ ನಂತರ ಇಲ್ಲಿ ಮುಡುಪಿಗೆ ಹಣ ಹಾಕುವಂತಹ ಕ್ರಮ ನಡೀತಾ ಇದೆ. ಮುಡುಪು ಅಂತ ಹೇಳಿದ್ರೆ ನೀವು ನೋಡ್ತಾ ಇದ್ರಲ್ವ ಆ ಡಬ್ಬಿ, ಅದಕ್ಕೆ ನಾವು ಪ್ರತಿಯೊಬ್ಬರು ಕುಟುಂಬದವರು ಕೂಡ ಹಣವನ್ನು ಹಾಕಲಿಕ್ಕಿದೆ. ಪ್ರತಿ ವರ್ಷ ಕೂಡ ಈ ಡಬ್ಬಿ ಫುಲ್ ಆದ ನಂತರ ಇದನ್ನು ತಿರುಪತಿಗೆ ತಗೊಂಡೋಗ್ಲಿಕ್ಕಿದೆ. ಈ ಹಣವನ್ನು ತಿರುಪತಿಯಲ್ಲಿ ಹಾಕುವಂಥದ್ದು. ಪ್ರತಿಯೊಂದು ಕುಟುಂಬದವರು ಕೂಡ ಇದಕ್ಕೆ ಹಣವನ್ನು ಹಾಕಲಿಕ್ಕಿದೆ. ಹಣ ಮತ್ತು ಕಾಳು ಮೆಣಸು, ಅದು ಕೂಡ ಕಾಯಿನ್ ಮಾತ್ರ ಹಾಕುವಂಥದ್ದು, ನೋಟೆಲ್ಲ ಇದಕ್ಕೆ ಹಾಕಲಿಕ್ಕಿಲ್ಲ.
ನಮ್ಮದು ತುಂಬಾ ದೊಡ್ಡದಾದಂತಹ ಕುಟುಂಬ, ತುಂಬಾ ದೈವಗಳಿವೆ. ಇದು ಬೆಳಗ್ಗಿನ ಜಾವ ದೈವಗಳಿಗೆ ಬಡಿಸಿರುವಂಥದ್ದು. ಬೆಳಗ್ಗೆ, ಮಧ್ಯಾಹ್ನ ಹಾಗೆ ರಾತ್ರಿ 3 ಹೊತ್ತು ಇದೇ ರೀತಿಯಾಗಿ ಬಡಿಸಿದೆ. ಇನ್ನು ನಾವು ಮನೆಗೆ ಹೋಗ್ತಾ ಇದ್ದೀವಿ. ತುಂಬಾ ಹಳೇದಾದಂತಹ ಮನೆ ಇದು. ಇದಕ್ಕೆ ಎಷ್ಟು ವರ್ಷ ಆಯಿತು ನನಗಂತೂ ಗೊತ್ತಿಲ್ಲ. ತುಂಬಾ ವರ್ಷ ಆಗಿದೆ. ಮಾಡಿ ಮೇಲೆ ಕೂಡ ದೈವಗಳಿವೆ ಹಾಗೂ ಚಾವಡಿಯಲ್ಲಿ ಕೂಡ, ಮನೆಯ ಚಾವಡಿಯಲ್ಲಿ ಕೂಡ ದೈವಗಳಿವೆ. ಹಾಗೆ ಮನೆಯ ಹೊರಗಡೆ ಕೂಡ ದೈವಗಳು ಇವೆ. ಅಂದರೆ ಜಾಗ, ನಮ್ಮ ಮನೆಯ ಏನು ಜಾಗ ಇದೆ ನೋಡಿ, ಅಲ್ಲಿ ಕೂಡ ದೈವ ಇದೆ. ನಾವಿವಾಗ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮಧ್ಯಾಹ್ನದ ವನಸವನ್ನು ಉಪ್ಪುದ ಚಂದುರಿ ವರ್ಷದ ವನಸ ನಮ್ಮ ಮಧ್ಯಾಹ್ನದ ಊಟವನ್ನು ನಾವು ಮುಗಿಸ್ಬಿಟ್ಟು ಇಲ್ಲಿ ಡ್ರೆಸ್ ಚೇಂಜ್ ಮಾಡಿ ಕೆಲಸಕ್ಕೆ ಕೂತ್ಕೊಂಡಿದ್ದೀವಿ. ಪ್ರತಿಯೊಬ್ಬರು ಕೂಡ ಕುಟುಂಬದವರು ಎಲ್ಲರೂ ಕೂಡ ಬಂದಿದ್ದರು. ಎಲ್ಲರೂ ಕೂಡ ಸೇರಿ ಒಗ್ಗಟ್ಟಾಗಿ ನಾವು ಕೆಲಸನ ಮಾಡ್ತಾ ಇದ್ವಿ. ಹತ್ತತ್ರ 70 ಕೋಳಿಗಳಿತ್ತು. 70 ಕೋಳಿಗಳಿಗೆ ಇಲ್ಲಿ ಅಡಿಗೆ ರೆಡಿ ಆಗ್ತಾ ಇದೆ. ಪ್ರತಿಯೊಬ್ಬರು ನಮ್ಮ ದೇವರಿಗೆ ಪ್ರತಿ ವರ್ಷ ಕೂಡ ಕೋಳಿಗಳನ್ನು ಕೊಡ್ತಾರೆ. ಹರಕೆಯನ್ನು ಕಟ್ಟಿ ಕೂಡ ಕೋಳಿಗಳನ್ನು ಕೊಡ್ತಾರೆ, ಅಥವಾ ವರ್ಷಂಪ್ರತಿ ಕೊಡುವಂತಹ ಕೋಳಿಗಳು ಕೂಡ ಇರುತ್ತವೆ. ಹೆಂಗಸರೆಲ್ಲ ಅಡಿಗೆಯಲ್ಲಿ ಬ್ಯುಸಿಯಾಗಿದ್ದರೆ ಇನ್ನು ಕೋಳಿ ಕೊಯ್ಲಿಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ರು. ಇಲ್ಲಿ ನಾವು ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ತಾ ಇದ್ದೀವಿ. ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಆದ ನಂತರ ಕೋಳಿಗಳನ್ನು ಕೊಯ್ಯುವಂತಹ ಕ್ರಮ ಇದೆ. ಪ್ರತಿಯೊಂದು ದೈವಗಳಿಗೆ ಕೂಡ ಹಲವಾರು ದೈವಗಳಿವೆ ನಮ್ಮ ಕುಟುಂಬದಲ್ಲಿ. ಪ್ರತಿಯೊಂದು ದೈವಕ್ಕೆ ಕೂಡ ಕೋಳಿಗಳನ್ನ ಕೊಯ್ತಾರೆ. ಪ್ರತಿ ವರ್ಷ ಕೂಡ ಇದೇ ರೀತಿಯಾಗಿ ನಮ್ಮ ಕುಟುಂಬದ ಮನೆಯಲ್ಲಿ ನಡೆಯುತ್ತೆ. ಇನ್ನಿಲ್ಲಿ ಇವರು ಒಲೆ ಹಚ್ತಾ ಇದ್ದಾರೆ. ಇದರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಲಸಿನಕಾಯಿ ಕಡುಬು ಮಾಡ್ತಾ ಇದ್ದಾರೆ. ಇದು ಪ್ರತಿ ವರ್ಷ ಕೂಡ ಮಾಡಲೇಬೇಕು, ಹಲಸಿನ ಹಣ್ಣಿನ ಕಡುಬು. ಬೆಳಗ್ಗೆ ಒಂದ್ಸಲ ಬಡಿಸಿ ಆಯಿತು. ಇದು ಮಧ್ಯಾಹ್ನದ ಕ್ರಮ ಈಗ ಆಗ್ತಾ ಇದೆ. ಮಧ್ಯಾಹ್ನ ಕೂಡ ಇದೇ ರೀತಿಯಾಗಿ ನೀವು ನೋಡ್ತಾ ಇದ್ದೀರಲ್ವ, ಅವಲಕ್ಕಿ ಹಾಗೆ ತೆಂಗಿನಕಾಯಿ ಹಾಗೆ ಎಳ್ನೀರು ಇದನ್ನು ಹಾಕಿ ಬಡಿಸ್ತಾ ಇದ್ದಾರೆ ಪ್ರತಿಯೊಂದು ದೈವಗಳಿಗೆ ಕೂಡ. ಮಂತ್ರದೇವತೆ ಆಗಿರ್ಬೋದು ಅಥವಾ ವರ್ತೆ ಪಂಜುರ್ಲಿ ಆಗಿರ್ಬೋದು, ಪಂಜುರ್ಲಿ, ಅದೇ ರೀತಿಯಾಗಿ ಕುಟುಂಬದ ಪಂಜುರ್ಲಿ, ಕುಪ್ಪೆಟ್ಟು ಪಂಜುರ್ಲಿ, ಗುಳಿಗ, ಹಲವಾರು ದೈವಗಳಿವೆ ನಮ್ಮ ಕುಟುಂಬದಲ್ಲಿ. ಇದು ಮಧ್ಯಾಹ್ನ ನೀವು ನೋಡ್ತಾ ಇರ್ಬೋದು ಆ ದೈವಗಳಿಗೆ ಬಂದಂತಹ ಕೋಳಿಗಳಿದು. ವರ್ತೆ ಮತ್ತು ಮಂತ್ರದೇವತೆ ಕೋಳಿಗಳು ಇಲ್ಲೇ ಇದೆ. ಮತ್ತು ಉಳಿದಂತಹ ದೈವಗಳ ಕೋಳಿಗಳನ್ನು ಕುಯ್ದು ಅಂಗಳಕ್ಕೆ ಬಿಸಾಡುವಂತಹ ಕ್ರಮ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ. ಇದೆಲ್ಲ ಪಂಜುರ್ಲಿಗೆ ಬಂದಂತಹ ಕೋಳಿಗಳನ್ನೆಲ್ಲ ಬಿಸಿನೀರಿಗೆ ಡಿಪ್ ಮಾಡಿ ತೊಗೊಂಡು ಹೋಗ್ತಾ ಇದ್ದೀವಿ ಅದರ ಪುಕ್ಕ ತೆಗಿಯೋಕ್ಕೆ. ಇಲ್ಲಂತ ಹೇಳಿದ್ರೆ ಸಾಧ್ಯನೇ ಇಲ್ಲ, ಅದು ಸುಲಿಯೋಕ್ಕೆ ಬರೋದೇ ಇಲ್ಲ. ಅದಕ್ಕೋಸ್ಕರ ಬಿಸಿನೀರಲ್ಲಿ ಅದನ್ನು ಅದ್ದಿ ತೆಗಿತಾ ಇದ್ವಿ. ನಾವೆಲ್ಲರೂ ಕೂಡ ಸೇರಿದ್ದೀವಿ ಪ್ರತಿಯೊಂದು ಕೆಲಸಕ್ಕೆ ಕೂಡ. ತುಂಬ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿರೋದ್ರಿಂದ ಸ್ವಲ್ಪ ಬೇಗ ಆಯಿತು. ಕೋಳಿ ಎಲ್ಲ ಕಟ್ ಮಾಡಿ ಆಗೋವಾಗಲೇ ರಾತ್ರಿ 10 ಗಂಟೆ ಆಗಿದೆ. ಹತ್ತತ್ರ 70 ಕೋಳಿಗಳಿತ್ತು. 70 ಕೋಳಿ ಆ ದೈವದ ಕೋಳಿ ಸಪ್ರೇಟಾಗಿ ಮಾಡಬೇಕಿತ್ತು. ಯಾಕಂತ ಹೇಳಿದ್ರೆ ಒಂದಕ್ಕೊಂದು ಮಿಕ್ಸ್ ಆಗೋ ಹಾಗೆ ಇರಲಿಲ್ಲ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಕೋಳಿಯನ್ನು ಬರ್ನ್ ಮಾಡ್ತಾ ಇದ್ದಾರೆ ಇವರು. ಒಂದೊಂದು ದೈವದ ಕೋಳಿ ಸಪ್ರೇಟ್ ಅಡುಗೆ ಮಾಡಿ ಆ ದೈವಗಳಿಗೇ ಬಡಿಸುವಂತಹ ಕ್ರಮ ಒಂದಕ್ಕೊಂದು ಮಿಕ್ಸ್ ಆಗೋ ಹಾಗೆ ಇರಲಿಲ್ಲ. ದೈವಗಳಿಗೆ ಬಡಿಸಿ ಆದ ನಂತರ ಕೊನೆಯದಾಗಿ ಎಲ್ಲ ಕೋಳಿಗಳ ಪದಾರ್ಥವನ್ನು ಕೂಡ ಮಿಕ್ಸ್ ಮಾಡ್ತಾರೆ. ಅದಕ್ಕಿಂತ ಮೊದಲು ಒಂದು ಕೋಳಿದ ಪಲ್ಯ ಕೂಡ ಆ ಕಡೆ ಈ ಕಡೆ ಆಗುವ ಹಾಗೆ ಇರಲಿಲ್ಲ. ಇದು ಪ್ರತಿ ವರ್ಷ ಕೂಡ ಇದೇ ರೀತಿಯಾಗಿ ನಡೆಯುತ್ತೆ. ಪ್ರತಿ ಒಂದು ದೈವದ ಕೋಳಿಗಳು ಕೂಡ ಸಪ್ರೇಟಾಗಿ ಅಡಿಗೆ ಮಾಡಿಬಿಟ್ಟು ಸಪ್ರೇಟಾಗಿ ಬಡಿಸ್ತಾರೆ. ಒಂದು ಟೀಮ್ ನಾವು ಕೋಳಿ ಪುಕ್ಕವನ್ನು ತೆಗೆದ್ರೆ ಇನ್ನೊಂದು ಟೀಮ್ ಇಲ್ಲಿ ಕೋಳಿನ ಕಟ್ ಮಾಡ್ತಾ ಇದ್ದಾರೆ. 70 ಕೋಳಿಗಳ ಪಲ್ಯ ಮಾಡೋದು ಅಂತ ಹೇಳಿದ್ರೆ, ಇದು ಕೆಲಸ ಮಾಡೋದು ಅಂತ ಹೇಳಿದ್ರೆ ಸುಲಭವಾದ ಮಾತಾಗಿರಲಿಲ್ಲ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರಿಂದ ತುಂಬಾ ಬೇಗ ಕೆಲಸ ಮುಗೀತು. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಕೋಳಿಗಳನ್ನು ಕಟ್ ಮಾಡ್ತಾ ಇದ್ದಾರೆ. ಕಟ್ ಮಾಡಿ ಆದ ನಂತರ ಇಲ್ಲಿ ನೋಡ್ತಾ ಇದ್ದೀರಾ ಇದು ಬೇಯ್ತಾ ಇದೆ. ಇದು ಪಂಜುರ್ಲಿ ದೈವದ ಕೋಳಿ. ಇದು ಸಪ್ರೇಟಾಗಿ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಕೋಳಿ ಪಲ್ಯ ಕೂಡ ಸಪ್ರೇಟಾಗಿ ಮಾಡುವಂಥದ್ದು. ಇಲ್ಲಿ ಈ ಕಡೆ ಇದು ಯಾವ ದೈವದಂತ ಗೊತ್ತಿಲ್ಲ. ಮೋಸ್ಟ್ಲಿ ವರ್ತೆ ಇಲ್ಲಾಂದರೆ ಮಂತ್ರದೇವತೆದು ಆಗಿರಬೇಕು. ಯಾಕಂತ ಹೇಳಿದ್ರೆ ಸಣ್ಣ ಬಾಣಲೆಯಲ್ಲಿ ಇದೆ, ಇದು ದೊಡ್ಡ ಬಾಣಲೆಯಲ್ಲಿ ಬೇಯ್ತಾ ಇರುವಂಥದ್ದು ಪಂಜುರ್ಲಿ ದೈವದ ಕೋಳಿ. ಇದು ಎಲ್ಲ ಹೊರಗಡೆನೇ ಅಡುಗೆ ಮಾಡಿದರು, ಒಳಗಡೆ ಅಂತೂ ಸಾಧ್ಯನೇ ಇಲ್ಲ.
ಅಡುಗೆ ಮಾಡೋದಕ್ಕೆ. ಅದಕ್ಕೆ ಹೊರಗಡೆನೇ ಸ್ಟವ್ ಎಲ್ಲ ಇಟ್ಟು ಅಡುಗೆನ ಮಾಡ್ತಾಯಿದ್ರು. ಇದು ಈಗ ನೀವು ನೋಡ್ತಾ ಇದ್ದೀರಾ ರಾತ್ರಿ, ಇದು ರಾತ್ರಿ ಎಲ್ಲ ಹೂವೆಲ್ಲ ದೇವರಿಗೆ ಹಾಕಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಬಾಳೆ ಎಲೆಯಲ್ಲಿ ಆ ದೈವದ ಕೋಳಿ ಅದಕ್ಕೇನೆ ಬಡಿಸ್ಲಿಕ್ಕಿದೆ. ಇವಾಗ ಎಲ್ಲ ಪಲ್ಯ ಕೂಡ ರೆಡಿ ಆಗಿದೆ. ಪ್ರತಿಯೊಂದು ರೆಡಿ ಆದ ನಂತರ ಇವಾಗ ಬಡಿಸ್ತಾರೆ ಪ್ರತಿಯೊಂದು ದೈವಗಳಿಗೆ ಕೂಡ. ನೋಡ್ತಾ ಇದ್ದೀರಲ್ವಾ, ಇವರು ಆ ದೈವಗಳಿಗೆ ಅದರದ್ದೇ ಕೋಳಿ ಮಾಡಿದಂತಹ ಪಲ್ಯನ ಬಡಿಸ್ತಾ ಇದ್ದಾರೆ. ಒಂದು ದೈವದ ಕೋಳಿ ಇನ್ನೊಂದು ದೈವಕ್ಕೆ ಹಾಕುವ ಹಾಗೆ ಇಲ್ಲ, ಹಾಕಬಾರ್ದು. ಇದು ನೋಡ್ತಾ ಇದ್ರಲ್ಲ, ಸಪ್ರೇಟಲ್ಲಿ ಪಾತ್ರೆಯಲ್ಲಿ ಮಾಡಿದ್ದಾರೆ, ಸಪ್ರೇಟ್ ಆಗಿ ಬಡಿಸ್ತಾ ಇದ್ದಾರೆ. ದೈವಗಳಿಗೆ ಎಲ್ಲ ಬಡಿಸಿ ಆದ ನಂತರ ಎಲ್ಲರೂ ಕೂಡ ಆಮೇಲೆ ಊಟಕ್ಕೆ ಕೂತ್ಕೊಳ್ಳುವಂಥದ್ದು ನೀವು ನೋಡ್ತಾ ಇದ್ದೀರಾ. ಇದು ಲಾಸ್ಟಿಗೆ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡ್ರು. ಇದೇ ರೀತಿಯಾಗಿ 4ನೇ ಪಂಕ್ತಿ ತನಕ ಕೂತ್ಕೊಂಡಿದ್ದಾರೆ. ಅಂದರೆ ಸಾಕಷ್ಟು ಜನ ಬಂದಿದ್ದರು, ತುಂಬಾ ದೊಡ್ಡ ಕುಟುಂಬ ಅಂತ ನಾನು ಹೇಳಿದ್ದೆ ನಿಮಗೆ. ಮಳೆ ಒಂದು ಬರಲಿಲ್ಲ, ಅದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಆ ಊರಲ್ಲಿ ಮಾತ್ರ ಮಳೆ ಇರಲಿಲ್ಲ, ಮತ್ತು ಸುತ್ತದೂರಲ್ಲೆಲ್ಲ ಮಳೆ ಇತ್ತು. ಇವತ್ತಿನ ನನ್ನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಶೇರ್, ಲೈಕ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.